ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಇವತ್ತು ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಜಕಾರಣಕ್ಕೂ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೂ ದಶಕಗಳ ಪವರ್ ಸೆಂಟಿಮೆಂಟ್ ಇದೆ, ಒಂದು ನಂಬಿಕೆ ಇದೆ. ಹಿಂದೆ ಸಿಎಂ ಆಗಿದ್ದಂಥ ಎಂಜಿಆರ್ ದೇವಿಗೆ ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು. ಜಯಲಲಿತಾ ಇಲ್ಲಿ ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಈಗ ಅದೇ ಹಾದಿಯಲ್ಲಿ ಬಂದಿರುವಂತಹ ನಟ ಕಮ್ ರಾಜಕಾರಣಿ ಸಿಎಂ ವಿಜಯ್ ಮೂಕಾಂಬಿಕೆ ಪಾದದಡಿಯಲ್ಲಿ ಭಯ ಭಕ್ತಿ ಭಾವ ಸಮರ್ಪಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಹಸಿರ ಮಡಿಲು, ಕೊಡಚಾದ್ರಿ ತಪ್ಪಲಿನಲ್ಲಿ ಹರಿಯುವ ಪವಿತ್ರ ಸೌಪರ್ಣಿಕಾ ನದಿಯ ಕೊಳಲ ನಿನಾದ, ಈ ದಿವ್ಯ ಪ್ರಕೃತಿಯ ನಡುವೆ ನೆಲೆಸಿದ್ದಾಳೆ ಜಗನ್ಮಾತೆ. 3 ಶಕ್ತಿಗಳು ಸಂಗಮಿಸಿದ ಶ್ರೀ ಕ್ಷೇತ್ರ ಕೊಲ್ಲೂರಿನ ಮಹಾತಾಯಿ ಮೂಕಾಂಬಿಕೆ. ಆಕೆ ಕಾರುಣ್ಯ ಸ್ವರೂಪಿಣಿ, ಅಜ್ಞಾನದ ಕತ್ತಲನ್ನ ಓಡಿಸಿ ಜ್ಞಾನದ ಜ್ಯೋತಿ ಬೆಳಗುವ ಕರುಣಾಮಯಿ, ಕೋಟಿ ಭಕ್ತರ ನಂಬಿಕೆಯ ದೀವಿಗೆ. ಕಷ್ಟ ಕಾರ್ಪಣ್ಯಗಳಿಗೆ ಆಕೆಯೇ ಸರ್ವ ದಿಕ್ಕುಗಳ ದೇವಿ. ಅಧಿಕಾರ ಸ್ವೀಕರಿಸಿ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಭಾವ ಪರವಶ. ಮೂಕಾಂಬಿಕೆ ದಿಗ್ದರ್ಶನ ಪಡೆದು ಮೂಕ ವಿಸ್ಮಿತರಾದ ತಮಿಳುನಾಡು ಸಿಎಂ. ಜಗದಂಬೆಯ ದಿವ್ಯತೆಯ ಪ್ರಭೆಯನ್ನ ಸಾರುವ ಭಕ್ತಿ ಸನ್ನಿಧಿಯ ಕ್ಷೇತ್ರ ಕೊಲ್ಲೂರು. ಸ್ವಯಂಭೂ ಲಿಂಗದಲ್ಲಿ ತ್ರಿಮೂರ್ತಿಗಳು ಹಾಗೆ ತ್ರಿಶಕ್ತಿಗಳು ಐಕ್ಯವಾಗಿದ್ದಾರೆ. ತಾಯಿಯ ಒಂದು ದರ್ಶನ ಮನಸ್ಸಿನ ಎಲ್ಲ ಕಳವಳಿಗಳಿಗೂ ಮುಕ್ತಿ. ಅಂದ್ಹಾಗೆ ಇವತ್ತು ಕೊಲ್ಲೂರು ಸನ್ನಿಧಿಗೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಆಗಮಿಸಿ ಮೂಕಾಂಬಿಕೆಯ ದಿಗ್ದರ್ಶನ ಪಡೆದು ಮೂಕ ವಿಸ್ಮಿತರಾದ್ರು. ಸೂಪರ್ ಸ್ಟಾರ್ ಪಟ್ಟದಿಂದ ನೇರವಾಗಿ ತಮಿಳುನಾಡಿನ ಸಿಎಂ ಗದ್ದುಗೆಗೇರಿದ ಜೋಸೆಫ್ ವಿಜಯ್ ಮಧ್ಯಾಹ್ನ 12:30ಕ್ಕೆ ಸ್ಪೆಷಲ್ ಫ್ಲೈಟ್ ಮೂಲಕ ಮಧ್ಯಾಹ್ನ 1:30 ಸುಮಾರಿಗೆ ಮಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಆದ್ರು. ಏರ್ಪೋರ್ಟ್ಗೆ ಹೋದಂಥ ಆರೋಗ್ಯ ಸಚಿವ ಯುಟಿ ಖಾದರ್ ವೆಲ್ಕಮ್ ಮಾಡಿದ್ರು. ಅಲ್ಲಿಂದ ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಝೀರೋ ಟ್ರಾಫಿಕ್ ಕಾನ್ವಾಯ್ ಮೂಲಕ ಕೊಲ್ಲೂರಿಗೆ ಧಾವಿಸಿದ್ರು. ಮಧ್ಯಾಹ್ನ ಸರಿಯಾಗಿ 3:15 ಸುಮಾರಿಗೆ ಕೊಲ್ಲೂರು ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು. ಕೊಲ್ಲೂರು ದೇವಿಯ ಭಕ್ತನಾಗಿ ಸಂಪ್ರದಾಯ ಪಾಲಿಸಿದ ಸಿಎಂ. ದೇವಸ್ಥಾನದ ನಂಬುಕೆ ಮತ್ತು ಆಚಾರ ವಿಚಾರ ಪದ್ಧತಿಗಳನ್ನ ಚಾಚೂ ತಪ್ಪದೆ ಪಾಲಿಸಿದ ವಿಜಯ್ ಪುಣ್ಯಧಾಮಕ್ಕೆ ಆಗಮಿಸುತ್ತಿದ್ದಂತೆ ಅಪ್ಪಟ ದೇವಿ ಭಕ್ತನಾಗಿ ಕಾಣಿಸಿದ್ರು. ಕೆಂಪು ಕೇಸರಿ ಮಿಶ್ರಿತ ಶಲ್ಯ ಧರಿಸಿ ಪ್ರತ್ಯಕ್ಷರಾದ್ರು. ಮಳೆಯ ನಡುವೆಯೂ ದೇವಸ್ಥಾನಕ್ಕೆ ಆಗಮಿಸಿದ ಸಿಎಂ ವಿಜಯ್ಗೆ ದೇವಾಲಯ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಭವ್ಯ ಸ್ವಾಗತ ಕೋರಲಾಯಿತು. 30 ನಿಮಿಷ ಶಕ್ತಿ ದೇವತೆಗೆ ಪೂಜೆ ಸಲ್ಲಿಸಿದ ಸಿಎಂ ವಿಜಯ್. ದೇವಾಲಯದ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಭಕ್ತಿ ಭಾವದಿಂದ ವಿಜಯ್ ಒಳ ಪ್ರವೇಶಿಸಿದ್ರು. ದೇವಿ ಮುಂಭಾಗ ಕೈಯಲ್ಲಿ ಹೂವು ಹಂಪಲ ಹಿಡಿದು ಪರಮ ಭಕ್ತನಂತೆ ಕಾಣಿಸಿದ್ರು. ನಂತರ ಅರ್ಧ ಗಂಟೆ ವಿಶೇಷ ಪೂಜೆ ವೇಳೆ ಗರ್ಭಗುಡಿಯ ಮುಂದೆ ಕೈ ಮುಗಿದು ನಿಂತ ದಳಪತಿ ಅರ್ಚಕರ ಸಮ್ಮುಖದಲ್ಲಿ ಜಗನ್ಮಾತೆಯ ಬಳಿ ಸಂಕಲ್ಪ ಮಾಡಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಜಗನ್ಮಾತೆಗೆ 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗ ಸಮರ್ಪಣೆ. ದೇವಸ್ಥಾನದ ಗರ್ಭಗುಡಿಯ ಹತ್ತಿರ ಬಂದ ತಕ್ಷಣ ಸಿಎಂ ವಿಜಯ್ ತಾವು ತಂದಿದ್ದಂಥ ಸುಂದರವಾದ ಬೆಳ್ಳಿಯ ಖಡ್ಗವನ್ನ ಮೂಕಾಂಬಿಕಾ ದೇವಿಗೆ ಭಕ್ತಿಯಿಂದ ಅರ್ಪಿಸಿದ್ರು. ದೇವಿಯ ಶಕ್ತಿಯ ಸಂಕೇತವಾಗಿ ಬೆಳ್ಳಿ ಖಡ್ಗವನ್ನ ಒಪ್ಪಿಸಿದ್ದಾರೆ. 1 ಕೆಜಿ 600 ಗ್ರಾಂನ ಬೆಳ್ಳಿ ಖಡ್ಗ, ರೇಷ್ಮೆ ಸೀರೆ, ಫಲತಾಂಬೂಲ ಅರ್ಪಿಸಿ ವಿಜಯ್ ಪ್ರಾರ್ಥನೆ ಸಲ್ಲಿಸಿದ್ರು. ಸಂಕಲ್ಪ ಪೂಜೆ ಬಳಿಕ ದೀಪಾರಾಧನೆ ಮಾಡಲಾಯಿತು. ಈ ವೇಳೆ ಸಿಎಂಗೆ ಅರ್ಚಕರು ರಕ್ಷಾದಾರವನ್ನ ಕಟ್ಟಿದ್ರು. ರಾಜಕೀಯವಾಗಿ ಒಂದು ಪ್ರಭಾವಿ ವ್ಯಕ್ತಿ ಇದ್ದಾಗ ಶತ್ರುಗಳ ಸಾಮಾನ್ಯ ಒಂದು ಈ ರೀತಿಯ ಒಂದು ಶತ್ರುಗಳ ಮತ್ತೆ ದೃಷ್ಟಿಯ ಒಂದು ಇದು ಇರ್ತದೆ. ಹಾಗಾಗಿ ಆ ಒಂದು ಶತ್ರುಗಳ ಬಾಧೆ ಬರೆದಿದ್ದ ರೀತಿ ರಕ್ಷಾ ಇದರಾಗಿ ಮತ್ತು ಅದರ ವಿಜಯ ಸಂಕೇತವಾಗಿ ಅವರು ಈ ಒಂದು ಬೆಳ್ಳಿ ಖಡ್ಗವನ್ನು ಕೊಟ್ಟಿರಬಹುದು.
ಪೂಜೆ ಮುಗಿಸಿ ಬಂದು ಕಾರ್ ಡ್ರೈವ್ ಮಾಡಿದ ವಿಜಯ್. ನಂತರ ದೇವಾಲಯದ ಸುತ್ತು ಪೌಳಿಯಲ್ಲಿರುವಂತಹ ವಿವಿಧ ಉಪದೇವತೆಗಳ ದೇಗುಲಗಳಿಗೂ ವಿಜಯ್ ಭೇಟಿ ನೀಡಿದ್ರು. ವೀರಭದ್ರ, ಆಂಜನೇಯ ಹಾಗೂ ಗಣಪತಿ ದೇವಸ್ಥಾನಗಳಿಗೆ ನಮಸ್ಕರಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬಳಿಕ ದೇವಸ್ಥಾನದ ಆಚೆ ಬಂದು ಅಭಿಮಾನಿಗಳತ್ತ ಕೈ ಬೀಸಿದ್ರು. ಅತಿಥಿ ಗೃಹದವರೆಗೂ ಸ್ವತಃ ತಾವೇ ಕಾರನ್ನ ಡ್ರೈವ್ ಮಾಡಿದ್ರು. ದಳಪತಿ ಕಾರಣಕ್ಕೆ ಕೊಲ್ಲೂರಿನಲ್ಲಿ ಟೈಟ್ ಸೆಕ್ಯುರಿಟಿ. ದಳಪತಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಕೊಲ್ಲೂರು ಕ್ಷೇತ್ರದಲ್ಲಿ ಭಾರೀ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿತ್ತು. ವಿಜಯ್ಗೆ Z+ ಸೆಕ್ಯುರಿಟಿ ಇರುವಂತಹ ಕಾರಣಕ್ಕೆ ತಮಿಳುನಾಡು, ಕರ್ನಾಟಕದ ಪೊಲೀಸ್ ಪಡೆ ಜಂಟಿಯಾಗಿ ಭದ್ರತಾ ಕೋಟೆಯನ್ನ ನಿರ್ಮಿಸಿತ್ತು. ಈ ಕಾರಣಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30 ತನಕ ಸಾಮಾನ್ಯ ಭಕ್ತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಒಟ್ಟಾರೆ ತಮಿಳುನಾಡು ಸಿಎಂ ವಿಜಯ್ ಅವರ ಕೊಲ್ಲೂರು ಭೇಟಿ ಸದ್ಯ ಇಡೀ ದಕ್ಷಿಣ ಭಾರತದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಕಿರಣ್ ಜೊತೆ ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.